ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವತ್ತು ರೋಡ್ ಶೋ ಅನ್ನ ಮಾಡಿದರು. ಕೋಲಾರದ ಮುಳುಬಾಗಿಲಿನಲ್ಲಿ ಕೈ ಕಹಳೆಯನ್ನು ಮೊಳಗಿಸಿದೆ. ಜಂಟಿ ರೋಡ್ ಶೋ ಮಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ರೋಡ್ ಶೋಗೂ ಮುನ್ನ ದರ್ಗಾಕ್ಕೆ ಭೇಟಿಯನ್ನು ಕೊಟ್ಟರು, ಪ್ರಾರ್ಥನೆಯನ್ನ ಮಾಡಿದರು. ಮುಳುಬಾಗಿಲು ನಗರದಲ್ಲಿರುವಂತಹ ಹೈದರಾಲಿ ದರ್ಗಾಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ಕುರುಡುಮಲೆ ವಿನಾಯಕನಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ಪ್ರಜಾಧ್ವನಿ ಯಾತ್ರೆಯನ್ನ ಆರಂಭಿಸಿದ್ದಾರೆ. ಆಲೆ ಪ್ರಾರಂಭ ಆಗಿದೆ. ಇವತ್ತು ಅಧಿಕೃತವಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಪ್ರಚಾರವನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದೀನಿ. ಮೈಸೂರು ಎಲ್ಲ 3 ದಿನ ಹೋಗಿದ್ದೆ. ನಿನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ. 4 ದಿನಗಳು ಈಗಾಗಲೇ ಪ್ರಚಾರ ಪ್ರಾರಂಭ ಮಾಡಿದೆ. ಸೊ ಇವತ್ತು ಮುಳುಬಾಗಿಲಿಂದ ಅಧಿಕೃತವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಹೊರಡ್ತೀವಿ. ಗಣೇಶನಿಗೆ ಪೂಜೆ ಮಾಡಿ ಹೊರಡ್ತೀವಿ. ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಾರೆ, ನಾವು ಸತ್ಯದ ಮೇಲೆ ಪ್ರಮಾಣ. ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಮಾಡಿ, ವಿನಾಯಕನ ಪೂಜೆ ಮಾಡಿ ಈ ದೇಶಕ್ಕೆ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ನಾವು ನಮ್ಮ ಸಂಪ್ರದಾಯಂತೆ ದೇವಮೂರ್ಯ ಈ ಮುಳುಬಾಗಿಲಿನಲ್ಲಿ ಈ ಗಣೇಶನನ್ನ ಪೂಜೆ ಮಾಡಿ ಹಿಂದೆಲ್ಲ ನಾವು ಭಾಳ ಯಶಸ್ಸನ್ನು ಪಡೆದಿದ್ದೇವೆ. ಇವತ್ತು ಕೂಡ ಅದೇ ಸಂಪ್ರದಾಯನ ಪ್ರಾರಂಭ ಮಾಡಿ ನಾವು ಇಲ್ಲಿ ಚುನಾವಣಾ ಪ್ರಚಾರನ ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಎಲ್ಲ ಮೊನ್ನೆ ಚಿಕ್ಕಪ್ಪನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರೋದು ಐಶ್ವರ್ಯ. ಯಾರು? ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ. ಸೊ ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ, ಅದರಲ್ಲೂ ಕೂಡ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಗಾರ್ಮೆಂಟ್ಸ್ಗಳಿಗೆ ತೆರಳಿ ಪ್ರಚಾರವನ್ನ ನಡೆಸಿದ್ದಾರೆ ಐಶ್ವರ್ಯ ಅವರು. ಡಿ.ಕೆ. ಸುರೇಶ್ ಅವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಪ್ರಚಾರವನ್ನ ಮಾಡಿದ್ದಾರೆ. ಸೊ ಚಿಕ್ಕಪ್ಪನ ಪರವಾಗಿ ಗಾರ್ಮೆಂಟ್ಸ್ಗಳಲ್ಲಿ ಈಗ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪನ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಗಾರ್ಮೆಂಟ್ಸ್ಗಳಿಗೆಲ್ಲ ತೆರಳಿ ಪ್ರಚಾರವನ್ನು ನಡೆಸಿದ್ದಾರೆ. ಡಿ.ಕೆ. ಸುರೇಶ್ ಅವರ ಪರವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಪ್ರಚಾರವನ್ನು ನಡೆಸ್ತಾ ಇರೋದು. ಅವರೊಂದಿಷ್ಟು ಎಜುಕೇಷನ್ ಟ್ರಸ್ಟ್ ಎಲ್ಲ ನಡೆಸ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರದ ಹಲವು ಗಾರ್ಮೆಂಟ್ಸ್ಗಳಿಗೆಲ್ಲ ತೆರಳಿ ಪ್ರಚಾರವನ್ನು ನಡೆಸಿದ್ದಾರೆ.